ಪೀಚ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತುಂಬ ಜನ ನಮ್ಮ ಇಂಡಿಯನ್ಸಿಗೆ ಗೊತ್ತೇ ಇರಲ್ಲ. ಯಾಕಂದರೆ ಅಲ್ಲಿ ಇಂಡಿಯಾದಲ್ಲಿ ಏನು ಅಷ್ಟು ಸಿಗೋದಿಲ್ಲ. ಆದರೆ ಇದ್ರ ಬಂದು ನೋಡೋದಕ್ಕೆ ಆಪಲ್ ಥರನೇ ಇರುತ್ತೆ, ಬಟ್ ಇದು ಆಪಲ್ ಅಲ್ಲ. ಟ್ರೀ ಸಹ ಅಷ್ಟೇ ಇರುತ್ತೆ, ಅದೇ ರೀತಿ ಇರುತ್ತೆ ಆಪಲ್ ಟ್ರೀ ಥರನೇ. ಬಟ್ ಆದರೆ ಇದು ಪೀಚು. ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಆಪಲ್ ಥರನೇ ಇದೆ, ಆದರೆ ಇದು ಆಪಲ್ ಅಲ್ಲ, ಪೀಚು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪೀಚ್ ಫಾರ್ಮ್ಗೆ, ಬಟ್ ತಿಂದಿದ್ದೀನಿ, ನಾನು ತುಂಬ ಸಲ ತಿಂದಿದ್ದೀನಿ. ಆದರೆ ಈ ಥರ ಫಾರ್ಮ್ಗೆ ಹೋಗಿ ಕಿತ್ಕೊಂಡು ಬಂದು ಯಾವತ್ತೂ ತಿಂದಿರಲಿಲ್ಲ. ಹಾಗಾಗಿ ಇನ್ನು ನಮಗೆ ನೈಗ್ರಾ ಫಾಲ್ಸಿಂದ 5 ಮಿನಿಟ್ಸ್ ಡ್ರೈವ್ ಅಷ್ಟೇ ಇದು ಪೀಚ್ ಫಾರ್ಮ್ ಇದ್ದಿದ್ದು. ಅದಕ್ಕೆ ನಾವು ಹೋಗಿದ್ವಿ, ಇದು ಲಾಸ್ಟ್ ಎಂಡಲ್ಲಿ ಹೋಗಿದ್ದಿದ್ದು. ಬಟ್ ಇಲ್ಲಿ ಬಂದು ಎಂಟ್ರೆನ್ಸ್ಗೆ ಅಂತ ಹೇಳ್ಬಿಟ್ಟು $5 ತಗೊತಾರೆ. ಬಟ್ ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಎಷ್ಟಾದರೂ ತಿನ್ಬೋದು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ ಕಿಟ್ಕೊಂಡು ಮನೆಗೆ ಬರುವಾಗ ಮಾತ್ರ 1 LBಗೆ ಮತ್ತು $4 ಆ ರೀತಿ ಆಗ್ತಾರೆ. ನಾವು ಬಂದು ಒಂದು 4-5 LBs ತಗೊಂಡು ಬಂದಿದ್ವಿ. ಇನ್ನು ಅಷ್ಟೊಂದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪೀಚ್ ಜಾಮ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪೀಚ್ ಜಾಮು. ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಣ್ಣಾದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇಷ್ಟು ತಗೊಂಡು ಬಂದಿದ್ದೀವಿ ನಾವು ಪೀಚ್ ಎಲ್ಲನೂ.